ಹೆಲೋ, ಗುಡ್ ಮಾರ್ನಿಂಗ್. ಇವತ್ತು ಯೂನಿವರ್ಸಿಂದ ನಮಗೆ ಏನು ಮೆಸೇಜ್ ಬರ್ತಾ ಇದೆ ಅಂತ ಅನ್ನೋದನ್ನು ನೋಡೋಣ. ಓಕೆ, ಮಾನಿಟರ್ ಯುವರ್ ಎನರ್ಜಿ. ನಿಮ್ಮಲ್ಲಿರೋ ಎನರ್ಜಿನ ಸರಿಯಾಗಿ ಮಾನಿಟರ್ ಮಾಡೋಕ್ಕೆ ಕಲೀರಿ. ಯಾಕಂದ್ರೆ ಅದು ಸ್ಕ್ಯಾಟರ್ಡ್ ಇರ್ಬೋದು. ಎನರ್ಜಿನ ರೈಟ್ ಡೈರೆಕ್ಷನಿಗೆ ಕೆಲ್ಸಕ್ಕೆ ಹಚ್ಚಿರಿ. ಸೊ ನೀವು ಹೆಂಗೆ ಅಂತಂದ್ರೆ ಅದರಿಂದ ಪ್ರಾಫಿಟ್ ತೊಗೋಬೋದು. ಕೆಲವೊಂದು ಎನರ್ಜಿ ವಿಷಯದೊಳಗೆ ಯಾವಾಗಿದ್ರೂ ಪ್ರಾಫಿಟ್ ಬದಲಾಗಿನ ವಿಚಾರ ಮಾಡಬೇಕು. ಎನರ್ಜಿ ಸ್ಕ್ಯಾಟರ್ಡ್ ಆತಂದ್ರೆ ಏನೂ ಉಪಯೋಗ ಇರೋಂಗಿಲ್ಲ ಅದರಿಂದ. ಕ್ಲಟರ್ ಯುವರ್ ಮೈಂಡ್, ಸ್ಟೋರ್ ಓನ್ಲಿ ದ್ಯಾಟ್ ವಿಚ್ ಸರ್ವ್ಸ್ ಯು. ನಮಗೆ ಉಪಯೋಗಕ್ಕೆ ಬರುವಂಥ ವಿಷಯಗಳನ್ನು ಅಷ್ಟೇ ನಾವು ಹ್ಯಾಂಡಲ್ ಮಾಡ್ಬೇಕು. ಇಲ್ಲಿ ಸಲದ್ದೆಲ್ಲ ನಾವು ತಲೆಯೊಳಗೆಲ್ಲ ಜಂಕ್ ಇಟ್ಕೊಂಡ್ಕೊಂಡಿರ್ತೇವಲ್ಲ, ಅದರಿಂದ ಯೂಸ್ ಅಂತೂ ಏನೂ ಇರೋಂಗಿಲ್ಲ. ಸುಮ್ಮನೆ ನಮ್ಮನ್ನು ಡಿಸ್ಟರ್ಬ್ ಮಾಡ್ತೈತಿ, ನಮ್ಮ ಎನರ್ಜಿ ಡಿಸ್ಟರ್ಬ್ ಮಾಡ್ತೈತಿ. ಸೊ ಏನು ಹೇಳಾಕತ್ತೈತಿ ಅಂತಂದ್ರೆ, ಕ್ಲಟರ್ ಯುವರ್ ಮೈಂಡ್. Nurturing, I am a spark of divinity. See, this speck of life is pure form of love, Fill me with gratitude for this physical form. Let me nurture and care for myself in every way. ನೋಡ್ರಿ, ಈ ಥರದ ಕ್ಲಟರ್ ಮಾಡೋದನ್ರಿ, ನಿಮ್ಮಲ್ಲಿರೋ ಎನರ್ಜಿನ ರೈಟ್ ಡೈರೆಕ್ಷನ್ಗೆ ಕೆಲಸಕ್ಕೆ ಹಚ್ಚೋದಂತನ್ರಿ. ಇದರ ಅರ್ಥ ಏನು ಅಂತಂದರೆ, ದಿಸ್ ಈಸ್ ಅ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಲವ್ ಆ್ಯಂಡ್ ಸೆಲ್ಫ್ ಕೇರ್. ನಮ್ಮ ಬದಲಾಗಿ ನಮಗೆ ಆ ಥರದ ಭಾವನೆಗಳು ಇತ್ತು ಅಂತಂತಂದ್ರೆ, ನಮ್ಮ ಬದಲಾಗಿ ನಾವು ಒಳ್ಳೆಯ ಭಾವನೆಗಳನ್ನ ಇಟ್ಕೊಂಡಿದ್ವಿ ಅಂತಂದ್ರೆ, ನಮ್ಮನ್ನು ನಾವೇ ಪ್ರೀತಿ ಮಾಡ್ತಿದ್ವಿ ಅಂತಂದ್ರೆ, ಈ ಥರದ ವಿಷಯಗಳ ಕಡೆ ನಾವು ಹೆಚ್ಚಿಗೆ ಲಕ್ಷ್ಯ ಕೊಡ್ತೇವೆ. ಇವತ್ತು ಬೆಳಿಗ್ಗೆ ಎದ್ದ ಕೂಡ ನನಗೂ ಅನ್ಸಾಕತ್ತಿತ್ತು, ಈ ಎಲ್ಲ ತಲೆಗೂ ಏನಾರು ವಿಚಾರ ಬರ್ತಿರ್ತಾವೆ. ನಾನು ಮಂತ್ರ ಮಾಡಾಕುಂತೆ. ಇವತ್ತು ನಾನು ಡಿಸೈಡ್ ಮಾಡಿದೆ, ನಾ ಯಾಕೆ ಕೆಲವೊಂದು ವಿಷಯಗಳ ಬದಲಾಗಿ ಬಾದರ್ ಮಾಡ್ತೇನೋ ನನಗೂ ಗೊತ್ತಿಲ್ಲ. ಅದು ಅನ್ನೋಂಗ್ಲೇ ಆಗೇ ಆಗ್ತಿರ್ತೈತಿ. ಹ್ಯೂಮನ್ ಬೀಯಿಂಗ್ ಅಂದ್ರೆ ದಟ್ ಇಸ್ ನ್ಯಾಚುರಲ್. ಇವತ್ತು ನಾನೇ ಡಿಸೈಡ್ ಮಾಡಿದೆ, ನನ್ನ ಕೆಲಸ ಏನಪ್ಪ ಅಂತಂದ್ರೆ, ನನ್ನ ಕೆಲಸ ಏನೈತೆ ಅದನ್ನಷ್ಟು ಮಾಡ್ಕೊಳ್ಳೋದು, ಮಂತ್ರ ಮಾಡೋದು. ಇದು ನನಗಷ್ಟೇ ಸಂಬಂಧಪಟ್ಟದ್ದು. ಮಂತ್ರ ಮಾಡಾಕತ್ತೇನಲ್ಲ, ಬರೀ ಮಂತ್ರ ಅಷ್ಟೇ ಮಾಡೋದು. ಬೇರೆದವ್ರದ್ದು ಅಥವಾ ಬೇರೆ ವಿಚಾರಗಳದ್ದು ಈ ಮಂತ್ರದೊಳಗೆ ಏನೂ ಕೆಲಸ ಇಲ್ಲ. ಅವ್ರನ್ನ ಹೊರಗೆ ಹಾಕಿಬಿಟ್ಟೆ ಇವತ್ತು ನಾನು. ಇದರ ಅರ್ಥ ಅವು ನಮಗೆ ಮಾತ್ರ ತ್ರಾಸು ಕೊಡೋಂಗಿಲ್ಲ ಅಂತಂತಲ್ಲ, ತ್ರಾಸು ಕೊಡ್ತಾವೆ. ಆದ್ರೆ ನಾನು ಅದ್ರ ಕಡೆ ಫೋಕಸ್ ಕಡಿಮೆ ಮಾಡ್ತೇನೆ. ಸೊ ನೀವು ಏನು ಮಾಡಿರಿ ಅಂತಂದ್ರೆ, ನಿಮ್ಮ ಎನರ್ಜಿ ರೈಟ್ ಡೈರೆಕ್ಷನ್ಗೆ ಹಚ್ಚಿರಿ. ನಿಮ್ಮ ಮೈಂಡ್ ಸ್ವಲ್ಪ ಕ್ಲಟರ್ ಮಾಡಿಕೊಡ್ರಿ ಇವತ್ತು.